ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ನಿಮ್ಮದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಆದಮೇಲೆ ನೀವು ಯಾವ ಥರ ಮಾನಿಟೈಸೇಷನ್ ಮಾಡೋದು ನಿಮ್ಮ ವೀಡಿಯೋಸ್ಗೆ, ಆ್ಯಂಡ್ ನಿಮ್ಮ ಎಲ್ಲ ವೀಡಿಯೋಸ್ಗೆ ಯಾವ ಥರ ನೀವು ಸೆಟ್ ಮಾಡ್ಬೋದು, ನಿಮ್ಮ ಮಾನಿಟೈಸೇಷನ್ ಏನಿರುತ್ತೆ ಅದನ್ನು ಯಾವ ಥರ ಆ್ಯಡ್ಸ್ ಬರೋದಕ್ಕೆ ಯಾವ ಥರ ಸೆಟ್ ಮಾಡೋದು ಅದೆಲ್ಲ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ವೀಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಮುಂದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಈಗ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಸೊ ಅವ್ರಿಗೆಲ್ಲ ಗೊತ್ತಿರಲ್ಲ ಯಾವ ಥರ ಏನು ಮಾಡೋದು ಏನಂತ. ಸೊ ಎಲ್ಲ ನಾನು ಮಾನಿಟೈಸೇಷನ್, ನನ್ನ ಚಾನಲ್ ಮಾನಿಟೈಸೇಷನ್ ಮಾಡಬೇಕಿದ್ರೆ ನಾನು ಎಲ್ಲನೂ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ಯಾವ ಥರ ನೀವು ಮಾನಿಟೈಸೇಷನ್ನ LML ಮಾಡೋದು ವೀಡಿಯೋಸ್ಗೆಲ್ಲ. ಓಕೆನಾ ಗೈಸ್? ಸೊ ಬರೀ ಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀನಿ ನಮ್ಮ YT ಸ್ಟುಡಿಯೋದಲ್ಲಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಗೆಟ್ ಸ್ಟಾರ್ಟ್ ಅಂತ, ನೀವು ನಿಮ್ಮದು ಎಲಿಜಿಬಲ್ ಏನಿರುತ್ತೆ ಅದು ನೀವು ಮೀಟ್ ಆದರೆ ಸೊ ಇಲ್ಲಿ ನಿಮಗೆ ತೋರಿಸುತ್ತೆ ಗೆಟ್ ಸ್ಟಾರ್ಟೆಡ್ ಅಂತ. ನಿಮ್ಮದು 4000 ಅವರ್ ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಿಮಗೆ ಈ ಥರ ಒಂದು ಆಪ್ಷನ್ ಸಿಗುತ್ತೆ, ಗೆಟ್ ಸ್ಟಾರ್ಟೆಡ್ ಅನ್ಲಾಕ್ ಅಂತ ಬರುತ್ತೆ ನಿಮ್ಮದು. ಓಕೆನಾ? ಸೊ ನೀವು ಅನ್ಲಾಕ್ ಮಾಡಿದ್ರಿ, ನೀವು ಏನು ಕ್ರೈಟೇರಿಯಾ ಇದೆ ಅದು ಕಂಪ್ಲೀಟ್ ಮಾಡಿಬಿಟ್ಟು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ವಾಚ್ ಪೇಜ್ ಆ್ಯಡ್ ಅಂತ ಕಾಣಿಸ್ತಿದೆಯಲ್ಲ ಇಲ್ಲಿ. ಸೊ ಫಸ್ಟು ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ವಾಚ್ ಪೇಜ್ ಆ್ಯಡು ಫಸ್ಟ್ ಏನಿರುತ್ತೆ ಲಾಕ್ ಇರುತ್ತೆ. ಸೊ ನೀವು ಕಂಪ್ಲೀಟ್ ಮಾಡಾದಮೇಲೆ ಇದು ಅನ್ಲಾಕ್ ಆಗುತ್ತೆ. ವಾಚ್ ಪೇಜ್ ಆ್ಯಡು ಮತ್ತು ಶಾರ್ಟ್ ಫೀಡ್ ಆ್ಯಡು ನೀವು ಯಾವುದ್ರ ಮುಖಾಂತರ ಬೇಕಿದ್ರೂ ನೀವು ಅನ್ಲಾಕ್ನ ಮಾಡ್ಬೋದು. ಲೈಕ್ 10 ಮಿಲಿಯನ್ಸ್ ವ್ಯೂಸ್ ಮುಖಾಂತರನೂ ನೀವು ಅನ್ಲಾಕ್ ಮಾಡ್ಬೋದು, 4000 ವಾಚ್ ಟೈಮ್ ಅವರಿಂದನೂ ಅನ್ಲಾಕ್ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿ ಐ ಆಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೋಡಿ ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಪ್ರೀ ರೋಲ್ ಆ್ಯಡ್ಸು, ಮಿಡ್ ರೋಲ್ ಆ್ಯಡ್ಸು, ಪೋಸ್ಟ್ ರೋಲ್ ಆ್ಯಡ್ಸ್ ಏನಿದೆ ಮತ್ತು ಸ್ಕಿಪ್ ಆ್ಯಡ್ಸು ಅದೆಲ್ಲ ಏನಿದೆ ಎಲ್ಲ ಓದ್ಕೊಳ್ಳಿ ಒಂದ್ಸಲ. ಅದೇ ಟಿಕ್ ಇರುತ್ತೆ, ನೀವು ಇಲ್ಲಿ ಏನು ಮಾಡೋದು ಅವಶ್ಯಕತೆನೇ ಇಲ್ಲ. ಜಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಆಲ್ ಮೈ ಎಕ್ಸೈಟಿಂಗ್ ವೀಡಿಯೋಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಐ ಚೂಸ್ ಅಂತ ಇತ್ತಲ್ಲ, ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇ ಸೆಲೆಕ್ಟ್ ಮಾಡ್ಕೋಬೇಕು ವೀಡಿಯೋಸ್ಗಳನ್ನ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ್ಯಾವ ವೀಡಿಯೋದಲ್ಲಿ ಮಾನಿಟೈಸೇಷನ್ ಬೇಕೋ ಆ ವೀಡಿಯೋದಲ್ಲಿ. ಓಕೆನಾ? ಅದಾದಮೇಲೆ ನಾವು ಶಾರ್ಟ್ ಫೀಡ್ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇದಕ್ಕೂ ಸೇಮ್ ಪ್ರಾಸೆಸ್, ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಐ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ಆದಮೇಲೆ ಇಲ್ಲಿ ನಿಮ್ಮದು ಏನು ಶಾರ್ಟ್ ಫೀಡ್ ಆ್ಯಡ್ ಇತ್ತು ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಶಾರ್ಟಲ್ಲೂ ಬಂದುಬಿಟ್ಟು ಆ್ಯಡು ಪ್ಲೇ ಆಗುತ್ತೆ. ಏನು ಆ್ಯಡ್ಸ್ ಬರುತ್ತೆ ನಿಮ್ಮ ಶಾರ್ಟ್ಸಲ್ಲಿ ಅದರಲ್ಲಿ. ಓಕೆನಾ? ಸೊ ಇದೇ ಥರ ಆನ್ ಮಾಡಿ. ಐ ಚೂಸ್ ಅಂತ ಮಾತ್ರ ಕೊಡಬೇಡಿ, ಯಾಕಂದರೆ ನೀವೇನೇ ಅದಕ್ಕೆ ಸೆಲೆಕ್ಟ್ ಮಾಡಬೇಕು. ಸೊ ಆಲ್ರೆಡಿ ಅದು ಚೂಸ್ ಆಗಿರುತ್ತಲ್ಲ ಅದರಲ್ಲೇ ಬಿಡಿ. ಓಕೆನಾ? ಸೊ ನೀವು ನೋಡ್ಬೋದು ಇಲ್ಲಿ ನಂದು ಮಾನಿಟೈಸೇಷನ್ದು ಇಲ್ಲಿ ಆನ್ ಆಗಿದೆ. ಎಲ್ಲ ವೀಡಿಯೋಸ್ಗೂ ಆನ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಎಲ್ಲ ವೀಡಿಯೋಸ್ಗೆ ಆನ್ ಇದೆಯಾ ಇಲ್ವಾ, ಇಲ್ಲಿ ಡಾಲರ್ ಸಿಂಬಲ್ ಕಾಣಿಸ್ತಿದೆಯಲ್ಲ ಯೆಲ್ಲೋ ಕಲರಲ್ಲಿ, ಸೊ ಇದೇ ನಿಮ್ಮದು ಮಾನಿಟೈಸೇಷನ್ದು ಆನ್ ಆಗಿರೋದು ಇಲ್ವಾ ಅಂತ ತೋರಿಸುತ್ತೆ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.